ಹಚ್ಕೊಂಡಿಲ್ಲ ಹಚ್ಚಲ್ಲ 2 ಸ್ಪೂನ್ 2 ಸ್ಪೂನಾ ಪಟಾಪಟ್ ಸಾರು ಇದು ಲೋಟ ಹಾಕಿದ್ದೀನಿ ವಾಟ್ಸಪ್ ಫಾರ್ಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ರೆಸಿಪಿ ಮಾಡ್ತಾ ಇದೀವಿ ಗೈಸ್ ಏನಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳ್ತಾರೆ ನೋಡಿ. ಏನ್ರಿ ರೆಸಿಪಿ ಹುಳಿ ಸಾಂಬಾರು ಮೂಲಂಗಿ ಬೇಳೆ ಹುಳಿ. ಮೊದ್ಲಿದಾಗ ಏನೇನ್ ರೆಡಿ ಇಟ್ಕೊಂಡಿದೀರಾ? ಮಾಮೂಲಿ ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೂಲಂಗಿ ಹಚ್ಕೊಂಡಿರೋದು ಬೇಳೆ ಹೆಸರು ಬೇಳೆನು ಮತ್ತೆ ತೊಗರಿ ಬೇಳೆ ಸ್ವಲ್ಪ ಎಷ್ಟದು? ಏನು ಒಂದ್ ಬಟ್ಲ ಚಿಕ್ಕ ಬಟ್ಲಲ್ಲಿ ಒಂದ್ ಬಟ್ಲು ತೊಗರಿ ಬೇಳೆ ಒಂದ್ ಅರ್ಧ ಬಟ್ಲಿಗಿಂತ ಕಡಿಮೆ ಹೆಸರು ಬೇಳೆ ಒಂದ್ ಸ್ವಲ್ಪ. ಮೊದ್ಲಿದಾಗ ಏನ್ ಮಾಡ್ಕೋತೀರಾ? ಸಾಂಬಾರ್ಗೆಲ್ಲ ಹಂಗೆ ಹಾಕ್ಬಿಡ್ತೀನಿ. ಸರಿ, ಯಾವ ತರ ಹುಳಿ ಸಾಂಬಾರ್ ಮಾಡಿ ತೋರಿಸಿದ್ನಲ್ಲ ಅದೇ ತರನೇ ಇದು. ಸ್ಟವ್ ಹಚ್ಕೊಂಡಿಲ್ಲ? ಹಚ್ಚಲ್ಲ. ಸ್ಟವ್ ಹಚ್ಬಾರ್ದಾ? ಸ್ಟವ್ ಹಚ್ಬಾರ್ದತ್ತೆ ನೋಡ್ರಿ. ಟೊಮೊಟೊ ಹಾಕಿದೀನಿ, ಈರುಳ್ಳಿ ಹಾಕ್ತಾ ಇದೀನಿ ನೋಡು, ಕಾಯಿ ಹಾಕ್ತಿದೀನಿ, ಕೊತ್ತಂಬರಿನೂ ಹಾಕ್ತಿದೀನಿ. ಓಕೆ, ಇವಾಗ ಏನ್ ಹಾಕ್ತಾ ಇದೀರಾ? ಸಾಂಬಾರ್ ಪುಡಿ, ಹುಳಿ ಸಾಂಬಾರ್ ಪುಡಿ ಹಾಕ್ತಾ ಇದೀನಿ 2 ಸ್ಪೂನ್. 2 ಸ್ಪೂನಾ? ಓಕೆ, ಇಷ್ಟೇ ಇದು ಸಾಂಬಾರು. ಹೇಗೆ ಅನ್ಸ್ಬಿಟ್ಟು ಪಟಾಪಟ್ ಸಾರು ಇದು. ಹಂಗಾದ್ರೆ ಇದು ಹೆಸರು ಹುಳಿ ಸಾರು ಅಲ್ವಾ? ಪಟಾಪಟ್ ಸಾರಾ? ಹುಳಿ ಸಾರೇನೆ, ಮೂಲಂಗಿ ಬೇಳೆ ಹುಳಿ ಸಾರೇನೆ. ಪಟಾಪಟ್ ನೋಡಿ ಇಷ್ಟೇ. ಪಟಾಪಟ್ ಹುಳಿ ಸಾರು. ಓ, ಟೈಟಲ್ ಇದೆ ಪಟಾಪಟ್ ಹುಳಿ ಸಾರು. ಇವಾಗ ನೀರ್ ಹಾಕೋಬೇಕಾ? ಎಷ್ಟ್ ಹಾಕೋಬೇಕು? 1 ಲೋಟ ಹಾಕಿದೀನಿ. ಆಮೇಲೆ ನೋಡ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಕೋದು. ಇವಾಗ ಸ್ಟವ್ ಹಚ್ತೀನಿ. ನಾನು ಏನಿದೆ ಅರ್ಧ ಬರ್ಧ ಅನುಗುತ್ತಲ್ಲ, ನಾನು ನೋಡ್ತಾ ಇದ್ದೀನಿ. ಅಲ್ಲೊಂದ್ 3 ತೂತು ಆನಾಗಿಲ್ಲ ನೋಡು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ನೋಡಿ ಇನ್ನೊಂದು ಇಲ್ಲಿ ನಾನಿಲ್ಲ. ಕ್ಲೀನ್ ಮಾಡಿದೆ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ? ನೋಡಿ, ಇದು ರೆಡಿ ಸಾಂಬಾರ್ಗೆ ರೆಡಿ. ಇವಾಗ ಬೇಳೆ ಹಾಕ್ತೀನಿ. ಬೇಳೆ ಯಾವ್ಯಾವ ಬೇಳೆ ಅಂದ್ರೆ ಅದು? ಹೆಸರು ಬೇಳೆ, ತೊಗರಿ ಬೇಳೆ. ಓಕೆ, ಒಂದು 2 ಸ್ಪೂನ್ ಅಷ್ಟು ಅಷ್ಟೇನೆ. ಹೆಸರು ಬೇಳೆನಾ? ಹೆಸರು ಬೇಳೆ 2 ಸ್ಪೂನ್ 3 ಸ್ಪೂನ್ ಅಷ್ಟು. 1 ಬಟ್ಲು ತೊಗರಿ ಬೇಳೆ. ಮೂಲಂಗಿ ಹಚ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಿದ್ದಾರೆ. ನೆಕ್ಸ್ಟ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ. ಗೈಸ್, ಇನ್ನೊಂದು ಲೋಟ ನೀರ್ ಹಾಕೋತಿದ್ದಾರೆ. ಒಟ್ಟು ಎಷ್ಟು ಲೋಟ ನೀರ್ ಅಂದ್ರೆ ಒಟ್ಟು ಇದಕ್ಕೆ ಎಷ್ಟು ಲೋಟ ನೀರ್ ಹಾಕಿದೀರಾ? 2 ಲೋಟ 2.5 ಲೋಟ ನಮ್ಮಮ್ಮ ನೀರ್ ಹಾಕಿದ್ದಾರೆ. ಸೊ ನೋಡಿ, ನೀವು ಅಂದ್ರೆ ಎಷ್ಟು ತರಕಾರಿ ಹಾಕ್ತಿರೋ ಬೇಳೆ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಮ್ಮ? ಸಾಂಬಾರ್ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ ಸಾಂಬಾರ್ಗೆ? ಸಾಂಬಾರ್ಗೆ ಅನ್ನ ಮಾಡಿದೀನಿ, ರೊಟ್ಟಿ ಮಾಡ್ತಾ ಇದ್ದೀನಿ. ಏನ್ ರೊಟ್ಟಿ ಇದು? ಇದು ತರಕಾರಿ ರೊಟ್ಟಿ ಅಂತ. ಸೊಪ್ಪು ಅಲ್ಲ, ಏನ್ರಲ್ಲಿ ಮಾಡೋದು ರೊಟ್ಟಿ? ರವೆ ಚಿರೋಟಿ ರವೆ. ಗೈಸ್, ಇವಾಗ ಚಿರೋಟಿ ರವೆಯನ್ನು ಮಾಡುತ್ತಿದ್ದಾರೆ ನಮ್ಮ ತಾಯಿಯವರು. ಹೆಂಗಿದೆ ನನ್ನ ಕನ್ನಡ? ಓಕೆ ಗೈಸ್, ಇವಾಗ ಅಮ್ಮ ಇದನ್ನ ಮಾಡಕ್ಕೆ ಏನೇನ್ ರೆಡಿ ಇಟ್ಕೊಂಡಿದ್ದೀರಾ ಮತ್ತೆ ಹೆಂಗ್ ಮಾಡೋದು? ಇದು ಏನಿಲ್ಲ, ಇದಕ್ಕೆ ನೋಡಿ ರವೆ ಹಾಕಿದೀನಿ. ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು 3 ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದೀನಿ. ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದಾರೆ. ಮೆಂತ್ಯ ಸೊಪ್ಪು, ಸಾಬಾಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು.
ಇದಿಷ್ಟು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇದೇನು ರಾಗಿ ರೊಟ್ಟಿ ಥರ ಏನು ಮಿದ್ದಿ ಕಲಿಸ್ಬೇಕಾಗೇನಿಲ್ಲ. ಇದು ಈ ಥರ ಇದ್ರೂ ಪರವಾಗಿಲ್ಲ. ಈ ಥರ ಇಲ್ಲ ನೋಡ್ರಿ, ನೀರು ಧೈರ್ಯವಾಗಿ ನೀರು ಹಾಕ್ರಿ. ಅದೇನು ತೆಳ್ಳಗಾಯ್ತು ಅಂತ ಏನು ಟೆನ್ಷನ್ ಏನಿಲ್ಲ. ಅದು ತೆಳ್ಳಗಾದ್ರೂ ಗಟ್ಟಿ ಆಗ್ಬಿಡುತ್ತೆ, ಸೊಪ್ಪೆಲ್ಲ ಹಾಕಿದೀವಲ್ಲ. ಹಂಗೇನು ತಿನ್ಬೋದು ಇದನ್ನ, ಏನು ತೊಂದರೆ ಇಲ್ಲ. 2 ಮೆಣಸಿನ್ಕಾಯಿ ಸುಟ್ಕೊಂಡ್ಬಿಟ್ಟು. ಹೌದು ಗೈಸ್, ಇದನ್ನ ಆ ತರನು ತಿಂತಾರೆ. ಇದು ಪ್ಲೇನ್ ಆಗಿ ತಿನ್ಬೋದು. ಸಾಂಬಾರಿನ ಅವಶ್ಯಕತೆನೇ ಇರಲ್ಲ, ಅದೇ ಗಮ್ ಅಂತ ಇರುತ್ತೆ. ಸೊ ಗೈಸ್ ಸಾಂಬಾರ್ ಆಗಿದೆ, ಓಪನ್ ಮಾಡ್ತು. ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಯಾವ ತಿರುಗಿಸ್ರಿ ನೋಡ್ರಣ. ನೋಡಿ ಗಾಯ್ಸ್, ಸಾಂಬಾರ್ ಇರೋದೆ ಹೀಗೆ. ಒಗ್ಗರಣೆ ಹಾಕ್ತೀವಿ. ಓಕೆ ಗೈಸ್, ಒಗ್ಗರಣೆ ಹಾಕೊಳಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆನ, ಅದು 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ವಿ. ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ, ಈರುಳ್ಳಿ ಅಲ್ಲ, ಕರಿಬೇವು ಸೊಪ್ಪು. ಸೊ ಗೈಸ್, ಬೆಳ್ಳುಳ್ಳಿ ಕುಟ್ಕೊಂಡಿದ್ದಾರೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ. ಹಾಕಿ. ಸಾಸಿವೆ ತಗೊಂಡಿದ್ದೀನಿ. ಇದು ಸಾಸಿವೆ, ಇದು ಜೀರಿಗೆ. ಒಗ್ಗರಣೆ ಹಾಕಕ್ಕೆ ಇಷ್ಟ ಐಟಮ್ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸಾಸಿವೆ, ಚಟಪಟ ಸಾರು ಚಟಪಟ, ಒಗ್ಗರಣೆ ಚಟಪಟ ಪಟ ಪಟ ಅಂತ ನೀವು ಮಾಡ್ರಿ. ಈಗ ಜೀರಿಗೆ, ನೆಕ್ಸ್ಟ್ ಜೀರಿಗೆ. ಗೈಸ್ ಇವಾಗ ಬೆಳ್ಳುಳ್ಳಿ ಹಾಕೋತವ್ರೆ. ಯಾಕ್ರಿ, ಏನ್ರಿ ನೋಡಿ ಹಿಂಗೆ ಸುಡ್ತಾ? ಪಾಪ ನಮ್ಮ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾದ್ರೆ ಎಷ್ಟು ಸುಟ್ಕೋತಾರೆ ಗೈಸ್. ಯಾಕಂದ್ರೆ ನಾವು ಗಂಡು ಮಕ್ಳು ಹೇಳ್ಕೊಡ್ತೀವಿ ನೀಟಾಗಿ ಮಾಡಿ ಅಂತ, ಆದ್ರೆ ಅವ್ರು ನೀಟಾಗಿ ಮಾಡಲ್ಲ ಅಂತ ಅನ್ಕೋಬೇಡಿ. ಪಾಪ ಸುಡುತ್ತೆ. ನೋಡಿ ಗೈಸ್, ನಮಗೋಸ್ಕರ ಅಡಿಗೆ ಮಾಡಕ್ಕೆ ಹೋಗಿ ಸುಟ್ಕೊಂಡಿದ್ದಾರೆ ಗೈಸ್. ಚಿಟಾರ್ ಅಂತ ಎಣ್ಣೆ. ಮುಖ ತೋರ್ಸೋ ಒಂದ್ ಸ್ವಲ್ಪ. ಮೂಗ್ ಯಾಕೋ ಕೆಂಪಾದಂಗಿತ್ತು, ಬಿಡು ಹೋಲಿ. ಓಕೆ ಗೈಸ್, ಒಗ್ಗರಣೆ ಹಾಕೋತಿದ್ದಾರೆ. ಓಕೆ ಗೈಸ್, ಇವಾಗ ಒಗ್ಗರಣೆ ಮಾಡಿರೋದನ್ನ ಸಾಂಬಾರ್ಗೆ ಹಾಕೋತಿದ್ದಾರೆ. ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಇದೆಲ್ಲ. ನೋಡ್ಸಿದಾಯ್ತಾ? ಓಕೆ ರೂಪ್ಲೆ ನೋಡ್ಸಿದಾಯ್ತು. ಗೈಸ್, ಒಗ್ಗರಣೆ ಮಾಡಿರೋದೆಲ್ಲ ಸಾಂಬಾರ್ ಒಳಗಡೆ ಹಾಕಿ ತಿರ್ಗಿಸ್ಕೊಂಡು ಮಳ್ಳಿಸ್ಬಿಡಿ ಗೈಸ್. ಅಷ್ಟೇ. ಇಷ್ಟೇ ಸಾಂಬಾರ್. ಇಷ್ಟೇ ಗೈಸ್. ಈ ಸಾಂಬಾರ್ ಹೆಸರೇನು? ಪಟ ಪಟ ಹುಳಿ ಸಾರಾ? ಮೂಲಂಗಿ ಬೇಳೆ ಹುಳಿ ಸಾರು. ಓಕೆ ಗೈಸ್, ಇವಾಗ ರೊಟ್ಟಿ ಹಾಕೋತವ್ರೆ. ಚುರ್ರು ಅಂತೆಲ್ಲ ಪುರ್ರು ಅಂತ ಎಲ್ಲ ರೊಟ್ಟಿ ಬಳಿ. ಇವಾಗ ನೋಡ್ರಿ, ಇವ್ನು ಅವ್ ತರ ನೋಡ್ರಿ. ಬಿಡ್ರಿ ಓ ಆಫ್ ಮಾಡ್ರಿ ಅದು. ಅಲ್ಲಿ ಈ ಟಬ್ಬು, ಪಾಪ ನಮ್ಮ ಅಮ್ಮ ತೊಳೆದಿರೋ ಟಬ್ಬು, ಮತ್ತೆ ಇದು ತುರ್ದಿರೋ ಎಲ್ಲ ತೊಳೆದಿರೋದೆಲ್ಲ ಯಪ್ಪ ಭಗವಂತನೇ. ಏನೇನೋ ಅನ್ನಿಸುತ್ತೆ, ಆದ್ರೆ ಏನೂ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ ಹುಚ್ಚದೇನ್ ಬೇಡ, ಇದಕ್ಕೆ ಸ್ವಲ್ಪ ಎಣ್ಣೆ ಅಷ್ಟೇ ಮೇಲೆ. ಗೈಸ್, ಅದೇ ರಾಗಿ ರೊಟ್ಟಿಗೆ ಎಣ್ಣೆ ರೆಸಿಪಿ ನೋಡೋದ್ರಲ್ಲ, ಅದಕ್ಕೆ ಎಣ್ಣೆ ಅದು ಎಣ್ಣೆ ಹಾಕಲ್ಲ, ಕ್ಲೋಸ್ ಮಾಡ್ತೀವಿ. ಆದ್ರೆ ಇದಕ್ಕೆ ಎಣ್ಣೆ ಹಾಕಿ ಕ್ಲೋಸ್ ಮಾಡಲ್ಲ ಅಷ್ಟೇ ಗೈಸ್. ರೊಟ್ಟಿ ಇತ್ತು ನೋಡೋಣ. ತೀರೋ ಬೆಂದೇ ಇಲ್ಲ. ಅಯ್ಯೋ, ಎಲ್ಲನ ದಪ್ಪ ಅಂತ ನಿಮ್ಗೆ ಅನಿಸಿದ್ರೆ ಈಗ ಅನ್ಕೊಡಿ. ಅಂದ್ರೆ ಇದು ಊಟ ಚೆನ್ನಾಗಿ ಬೇಯಿಸಿತ್ತು ಇವಾಗ ನಮ್ಮ ರೊಟ್ಟಿ ಕೊಟ್ಟಿದ್ದಾರೆ, ತಿನ್ನುವಾಗ. ಓಕೆ ಗೈಸ್, ರೆಸಿಪಿ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಮನೇಲೂ ಟ್ರೈ ಮಾಡಿ, ಈಸಿಯಾಗಿ ಸಿಂಪಲ್ ವೇ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.
ಸೊ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ನಾವು ಮಾಡಿ ಅಪ್ಲೋಡ್ ಮಾಡ್ತೀವಿ ಗೈಸ್. ಬಾಯ್.